ಆಧ್ಯಾತ್ಮಿಕ ಲೋಕದೊಳಗ ಈ ಮಾನವ ಕುಲವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಹಾಸಂಸ್ಥಾನ ಮಠದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಂತೂರು ಬೆಂತೂರಿನ ಬುಧೀಶ್ವರ ಸಂಸ್ಥಾನ ಮಠದ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿಗಳು ಈ ಜನರ ಆಗು ಹೋಗುಗಳನ್ನು ಕುಂದುಕೊರತೆಗಳು ಆ ಭಗವಂತನಲ್ಲಿ ಮೊರೆ ಇಟ್ಟುಕೊಂಡು 36 ದಿವಸ ಈ ಜಗತ್ತಿನ 33 ದಿವಸ ಈ ಜಗತ್ತಿನ ಈ ಮನುಕುಲದ ಉದ್ಧಾರಕ್ಕಾಗಿ 33 ದಿವಸ ಅನ್ನ ನೀರು ಎಲ್ಲ ತೊರೆದು ಸಮಾಧಿ ಯೋಗಕ್ಕೆ ಜಾರಿ ಈ ಲೋಕದ ಮಾನವರನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 33 ದಿನಗಳ ಆ ಕಾರ್ಯಕ್ರಮವನ್ನು ಮುಗಿಸಿ ಇನ್ನು ದೇವರ ಶ್ರೀ ಉಳ್ವಿ ಚನ್ನಬಸವೇಶ್ವರರಲ್ಲಿ ಅರಿಕೆಯನ್ನು ಮಾಡಿಕೊಳ್ಳು ಈ ಭಾಗದೊಳಗೆ ಇನ್ನೂ ಈ ಸ್ವಲ್ಪ ಪ್ರಮಾಣದ ಮಳೆ ಆಗಿರತಕ್ಕಂಥ ಈ ಸನ್ನಿವೇಶದೊಳಗೆ ಈ ಮಳೆ ಸಾಕಾಗುವುದಿಲ್ಲ. ಈ ರೈತರಿಗೆ ಸಂಪೂರ್ಣ ಮಳೆಗಾಲ ಆ ದೇವರು ಕೃಪೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 33 ದಿನದ ನಂತರ ಒಂದು ವಾರ ತಾವು ಆರೈಕೆಯನ್ನು ಮಾಡಿಕೊಂಡು ವಯೋಸಹಜವಾಗಿ ಹಾಗೂ ಮನುಷ್ಯ ಸಹಜವಾಗಿರ್ತಕ್ಕಂಥ ಕೆಲವೊಂದು ಅವರಿಗೆ ಸ್ವಲ್ಪ ನೋವುಗಳು ಸಂಭವಿಸಿದಾಗ ಈ ಒಂದು ವಾರದ ನಂತರ ಅವರು ತಮ್ಮ ನಿಷ್ಠೆಯಿಂದ ತಾವೇನು ಮೊದಲೇನು ಮಾತು ಕೊಟ್ಟಿದ್ರಲ್ಲ ಆ ಪ್ರಕಾರವಾಗಿ ಶ್ರೀ ಉಳ್ವಿ ಚನ್ನಬಸವೇಶ್ವರರಿಗೆ ಈ ರೈತರ ಪರವಾಗಿ ಈ ನಾಡಿನ ಇನ್ನೊಂದು ವಿಷಯ ಅವರು ನಾವು ಮೊನ್ನೆ ಹೋದಾಗ ಹೇಳಿದರು, ಕಳಸಾ ಬಂಡೂರಿನ ಈ ಭಾಗಕ್ಕೆ ಆಗಬೇಕು ಅನ್ನುವಂಥ ಉದ್ದೇಶ ನಂದು ಐತಿ. ಅದ್ರ ಸಲುವಾಗಿನೂ ಅವರು ಕಳಕಳಿಯನ್ನು ತೋರಿಸ್ಯಾರ. ಇವತ್ತಿನ ದಿವಸ ಶ್ರೀ ಬುಧೀಶ್ವರ ಸಂಸ್ಥಾನ ಮಠದ ಆ ಗದ್ದುಗೆಯಿಂದ ಶ್ರೀ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಕೈಗೊಂಡರು. ಈಗ ಸುಮಾರು 2-3 ತಾಸುಗಳಿಂದ ಅವರು ಪಾದಯಾತ್ರೆ ಕೈಗೊಂಡರ. ಸಹಸ್ರಾರು ಜನರು ಅವರು ಕೂಡ ಪಾದಯಾತ್ರೆ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಶ್ರೀ ಉಳ್ವಿ ಚನ್ನಬಸವೇಶ್ವರ ಕ್ಷೇತ್ರಕ್ಕೆ ಈ ಪಾದಯಾತ್ರೆ ನಡೆದೈತಿ. ಈ ಪಾದಯಾತ್ರೆ ನಡೆದಿರ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ ಆ ಭಗವಂತ ಶ್ರೀ ಮಳೆರಾಯನ ಸಿಂಚನವನ್ನು ಅವರ ಪಾದಯಾತ್ರೆಗೆ ನೀಡಿದರು. ಇದರಿಂದ ಶ್ರೀಗಳು ಈ ಮನುಕುಲಕ್ಕೆ ಅವರು ಎಷ್ಟು ಅವಶ್ಯ ಅದರ ಮನುಕುಲ ಉದ್ಧಾರ ಮಾಡಬೇಕನ್ನೋದನ್ನು ಈ ಒಂದು ಜನಸ್ತೋಮ ಅವರು ನಡೆಯುವಂಥ ದಾರಿಯೊಳಗ ಪಾದವನ್ನು ಇಟ್ಟುಕೊಂಡು ಅವರ ಹೆಜ್ಜೆಯಲ್ಲಿ ತಾವು ನಡ್ಕೊಂಡು ಹೋಗ್ತಿದ್ದಾರೆ. ಪರಾಕಾಷ್ಠೆ ಭಕ್ತಿಯ ಪರಾಕಾಷ್ಠೆಯನ್ನು ಇಲ್ಲಿ ನೋಡೋಕೆ ಸಿಗ್ತೈತಿ. ಸುಮಾರು 2-3 ಕಿಲೋಮೀಟರ್ನಷ್ಟು ಜನರು ಸಮರೋಪಾದಿಗಳಿಗೆ ಸಾಕೊಂಡು ಹೊಂಟಾರೆ. ಉದ್ದೇಶ ಇಷ್ಟೇ, ಈ ಎಲ್ಲ ಭಾಗದೊಳಗೆ ಇನ್ನೂ ಇಷ್ಟು ಮಳೆಗಾಲ ಸಾಕೋದಿಲ್ಲ, ಈ ಮನುಕುಲ ಉದ್ಧಾರ ಇನ್ನೂ ಆಗಲಿ, ಮಳೆ ಬೆಳೆ ಚೆನ್ನಾಗಿ ಆಗುವಂಥ ಉದ್ದೇಶವನ್ನು ಇಟ್ಕೊಂಡು ಶ್ರೀ ಉಳ್ವಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ಕೊಂಡಾರಂತೇಳಿ ಶ್ರೀಗಳು ಇನ್ನೂ ನಮಗೆ ನಾವು ಅವರ ದರ್ಶನ ತಗೊಂತೀವಿ. ದರ್ಶನ ತಗೊಂಡು ಅವರ ಪಾದ ಸ್ಪರ್ಶದಿಂದ ನಾವು ಉದ್ಧಾರ ಆಗಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದೀವಿ ಅಂತೇಳಿ ನನ್ನ ಮಾತು ವಿರಾಮ. ಆರಾಧ್ಯ ದೈವ ಅಮೃತೇಶ್ವರನಲ್ಲಿ ನಮಸ್ಕರಿಸಿ ಮತ್ತು ಶ್ರೀ ಗಂತೂರು ಬುಧೀಶ್ವರ ಮತ್ತು ಹೊಸಹಳ್ಳಿ ಬುಧೀಶ್ವರನಲ್ಲಿ ನನ್ನ ನಮಸ್ಕಾರವನ್ನು ತಿಳಿಸಿ ಈ ಉಳ್ವಿ ಪಾದಯಾತ್ರೆ ಮಾಡತಕ್ಕಂಥ ರಾಚೋಟೇಶ್ವರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸಿ 33 ದಿನ ಪರ್ಯಂತ ಈ ಅನ್ನ ನೀರು ಆಹಾರ ಗಾಳಿ ಬೆಳಕು ಏನು ಇಲ್ಲದೇ ಒಂದು ಸಮಾಧಿ ಒಳಗೆ ಕುಂತಂಥ ಒಂದು ಗುಡಿ ಒಳಗೆ ಕುಂತು ಈ 33 ದಿನಕ್ಕೆ ತಾವು ಹೊರಗೆ ಬಂದು ನಮಗೆಲ್ಲರಿಗೂ ಒಂದು ಅವರು ದರ್ಶನ ಕೊಟ್ಟಿದ್ದು ನಮ್ಮೆಲ್ಲರ ಒಂದು ಭಾಗ್ಯ. ಇಷ್ಟೇಳಿ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಶ್ರೀ ಬೂದೀಶ್ವರ ಸ್ವಾಮಿಗಳು ಅಂತೂರು ಬೆಂತೂರು ಇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ಅಣ್ಣಿಗೇರಿ ಅಮೃತೇಶ್ವರನ ಕೃಪಾ ಆಶೀರ್ವಾದದಿಂದ ಇವತ್ತಿನ ದಿವಸ ಬೆಳಗಿನ ಜಾವ ಅವರು 33 ದಿವಸ 775 ತಾಸು ತಪಸ್ಸು ಅಂದ್ರೆ ಅದು ಈಗ ಏನಂತಂದ್ರೆ ಅವರು ದೇವರ ಇದ್ದ ಹಾಗೆ ಅವರು ಈಗ ಮಜ್ಜಿಗುಡದಿಂದ ಉಳ್ವಿ ಪಾದಯಾತ್ರೆ ಅಂದ್ರೆ ಜನರ ಹಿತದೃಷ್ಟಿಯಿಂದ ಮತ್ತು ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಅಭಿಲಾಷೆಯಿಂದ ಅವರು ಏನಪ್ಪ ಅಂತಂದ್ರೆ ಈಗ ಮಜ್ಜಿಗುಡದಿಂದ ಬರ್ತಾ ಇದ್ದಾರೆ. ಈಗ ನಮ್ಮ ನಿಂಗಪ್ಪ ದಳವಾಯಿ ಅವರ ಸ್ವಾಗತ ಇದನ್ನು ಮಾಡಿಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ. ಈಗ ಬರ್ತಾ ಇದ್ದಾರೆ. ಮುಂದೆ ಅಣ್ಣಿಗೇರಿ ಹೋಗ್ತಾ ಇದೆ. ಈ ಪಾದಯಾತ್ರೆ ಯಶಸ್ವಿ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಅವರು ಕಲಿಯುಗದ ದೇವರು ಇದ್ದಂಗೆ 33 ದಿವಸ ಅಂದರೆ ಏನಪ್ಪ ಅಂತಂದ್ರೆ ಗಾಳಿ ನೀರು ಏನು ಇಲ್ಲ, ಆಹಾರ ಇಲ್ಲದೆ ಅವರು ನಾವು ನೋಡಿದ್ದು 2 ಸರಿ ಹೋಗಿದ್ದು ಅವರನ್ನು ಏನಪ್ಪ ಅಂತಂದ್ರೆ ನೋಡಿ ಎಷ್ಟು ಅವರು ಏನಪ್ಪ ದೇವರ ಇದ್ದ ಹಾಗೆ ಅಂತ ನಮ್ಮ ಇದು ಅನಿಸ್ತಾ ಇದೆ. ಅವರು ಪಾದಯಾತ್ರೆ ಈಗ ಮುಂದೆ ಇವತ್ತು ಭದ್ರಾಪುರ ಮುಂದೆ ಶಿರಗುಪ್ಪಿ ಹಿಂಗೆ ಹುಬ್ಬಳ್ಳಿ ಕಲಗಟ್ಟಿ ಹಿಂಗೆ ಅವ್ರದ್ದು ಯಶಸ್ವಿಯಾಗಿ ಅವರ
ಸಾಗ್ತಾ ಇದೆ. ಅವರ ಕೃಪಾಶೀರ್ವಾದ, ಅವರು ಕಲಿಯುಗದ ದೇವರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊಂಡು ನಮ್ಮ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.